ಇನ್ನು ಚಾರ್ಜ್ ಶೀಟ್ನಲ್ಲಿ ಹಲವು ವಿಚಾರಗಳು ಬಯಲಾಗ್ತಾನೆ ಇದೆ. ದರ್ಶನ್ ಹಾಗೂ ಪವಿತ್ರ ನಂಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಬಯಲಾಗಿದೆ. ದರ್ಶನ್ ಬಗ್ಗೆ ಇನ್ನು ಐಷಾರಾಮಿ ಜೀವನದಲ್ಲಿದ್ದಂತಹ ದರ್ಶನ್ಗೆ ಜೈಲಿನಲ್ಲಿ ಸಂಕಷ್ಟಗಳ ಸರಿಮಾಲೆ ಇರೋದು ಆಗ್ತಾ ಇದೆ. ರಾಜಾತಿಥ್ಯ ಕೇಸ್ ಬಗ್ಗೆ ಬೆಳಕಿಗೆ ಬಂದ ಮೇಲೂ ಕೂಡ ಜೈಲು ಜೀವನವೂ ಕೂಡ ಕಷ್ಟ ಆಗ್ತಾ ಇದೆ. ಪ್ರತಿಯೊಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಈಗ ಕಾಟೇರ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಟಿವಿ ಸೌಲಭ್ಯ ಕೇಳಿದ್ರು ಕೂಡ ಕೇಳಿ ಈಗಾಗಲೇ 5-6 ದಿನಗಳಾಗಿದೆ. ಅದನ್ನು ಕೂಡ ಇಲ್ಲಿವರೆಗೂ ಕೂಡ ಈಡೇರಿಸಿಲ್ವಂತೆ. ದರ್ಶನ್ ಪ್ರತಿ ಬೇಡಿಕೆಯ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಈ ಹಿಂದೆ ಶೌಚದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸರ್ಜಿಕಲ್ ಚೇರ್ಗೆ ಬೇಡಿಕೆಯನ್ನು ಇಡಲಾಗಿತ್ತು. ದರ್ಶನ್ ಬೇಡಿಕೆ ಈಡೇರಿಸೋದಕ್ಕೆ ಮೆಡಿಕಲ್ ವರದಿಗಳ ಪರಿಶೀಲನೆಯನ್ನು ಮಾಡಲಾಗಿತ್ತು. ಸೊ ಇದೀಗ ಟಿವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ದರ್ಶನ್ ತನ್ನ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳ ಕುರಿತಾಗಿ ಅಪ್ಡೇಟ್ಸ್ಗಳನ್ನು ತಿಳಿಯೋದಕ್ಕೆ ಟಿವಿ ಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ರಂತೆ. ಸೊ ಆದರೆ ಈಗ ಟಿವಿಯನ್ನು ಕೊಡೋದಕ್ಕೂ ಕೂಡ ಜೈಲಧಿಕಾರಿಗಳು ಈಗ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಇದು ತೊಂದರೆ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಸೊ ಆ ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಪರಿಶೀಲನೆಯನ್ನು ಮಾಡಿದ ನಂತರವೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಕೇಳಿದ ತಕ್ಷಣ ದರ್ಶನ್ಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಜೈಲಿನಲ್ಲಿರುವಂತಹ ಟಿವಿ ದುರಸ್ತಿ ಆಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ದರ್ಶನ್ ಡಿಮ್ಯಾಂಡ್ ಸದ್ಯಕ್ಕೆ ಈಡೇರಿಲ್ಲ. ರಿಪೇರಿ ಬಳಿಕವೇ ಜೈಲಲ್ಲಿರುವಂತಹ ಆರೋಪಿಗೆ ಟಿವಿ ದರ್ಶನ ಆಗಲಿದೆ. ಮರ್ಡರ್ ಆರೋಪಿ ದರ್ಶನ್ಗೆ ನಾಳೆ ಟಿವಿಯನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಪ್ರತಿಯೊಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಕೂಡ ಕಾಟೇರ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಈ ಮೊದಲು ಸರ್ಜಿಕಲ್ ಚೇರ್ಗೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಮೆಡಿಕಲ್ ರಿಪೋರ್ಟ್ಗಳನ್ನು ಕೇಳಿದ ನಂತರ ಅದನ್ನು ಪ್ರೊವೈಡ್ ಮಾಡಲಾಗಿತ್ತು. ಈಗ ಟಿವಿಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ ದರ್ಶನ್ಗೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪಡೆದ ನಂತರ ಸೊ ಆನಂತರ ಸಾಕಷ್ಟು ಜೈಲಾಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲೂ ಕೂಡ ಅಷ್ಟೇ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಹಾಗಾಗಿ ಎಲ್ಲವೂ ಕೂಡ ತಡ ಆಗ್ತಾ ಇದೆ. ಕೇಳಿದ ತಕ್ಷಣ ಯಾವುದು ಕೂಡ ದರ್ಶನ್ಗೆ ಸಿಗ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.